ಹಾಯ್ ಎಲ್ರಿಗೂ. ಏನಪ್ಪ ಇವತ್ತು ಅಂತಂದರೆ, ಇವತ್ತು ಮದುವೆ ಆಗಿ ನಂದು 5 ಮಂತ್ಸ್ ಕಂಪ್ಲೀಟ್ ಆಗಿದೆ. ಅದಕ್ಕೆ ಇವತ್ತು ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನನಪ್ಪ ಅಂತಂದರೆ ಕರಿಘಟ್ಟ ದೇವಸ್ಥಾನ ಅಂತ. ಅದು ಬಂದು ಶ್ರೀರಂಗಪಟ್ಟಣದಲ್ಲಿದೆ. ತುಂಬ ಜನಕ್ಕೆ ಗೊತ್ತಿರುತ್ತೆ, ತುಂಬ ಫೇಮಸ್ ಸ್ಪಾಟ್ ಅದು. ಲವರ್ಸ್ಗಳಿಗೆ ತುಂಬ ಫೇವ್ರೆಟ್ ಸ್ಪಾಟ್ ಅದು. ಆ ಪ್ಲೇಸ್ ನನಗೆ ತುಂಬ ಇಷ್ಟ. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಯಾರೆಲ್ಲ ಆ ಪ್ಲೇಸ್ನ ನೋಡಿಲ್ವೋ ದಯವಿಟ್ಟು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ, ಓಕೆನಾ. ಹೊರಟ್ವಿ ನಾವು ಪಾಂಡವಪುರದಲ್ಲಿರೋದ್ರಿಂದ ಹತ್ತಿರ. ಇದೇ ನೋಡಿ ಕರಿಘಟ್ಟ ಎಂಟ್ರೆನ್ಸು. ಅದು ಬಂದು ಸ್ಟೆಪ್ಸ್ ಇದೆ, ಅಲ್ಲಿ ಸ್ಟೆಪ್ಸಲ್ಲಿ ಹೋಗೋರು ಅಲ್ಲಿಂದ ಹೋಗೋದು. ನಾವು ಗಾಡಿನಲ್ಲಿ ಹೋಗಿರೋದ್ರಿಂದ ನಮಗೆ ಅಂತ ಅಂದರೆ ಎಲ್ರಿಗೂ ಗಾಡೀಲಿ ಯಾರ್ಯಾರು ಬರ್ತಾರೆ ಅವ್ರಿಗೆಲ್ಲ ಈ ಕಡೆ ರೋಡ್ ಮಾಡಿದ್ದಾರೆ. ರೋಡಲ್ಲಿ ನಾವು ಹೋದ್ವಿ ಗಾಡಿನಲ್ಲಿ ಹೋಗಿರೋದ್ರಿಂದ. ಸ್ಟೆಪ್ಸಲ್ಲಿ ಹೋಗ್ತೀನಿ ಅಂತಂದರೆ ಸ್ಟೆಪ್ಸಲ್ಲೂ ಕೂಡ ಹೋಗ್ಬೋದು. ಸ್ಟೆಪ್ಸಲ್ಲಿ ಹೋದ್ರೂ ಚೆನ್ನಾಗಿರುತ್ತೆ. ಇಲ್ಲಿ ಏನಪ್ಪ ಹೈಲೈಟ್ ಅಂತಂದರೆ ಕರಿಘಟ್ಟದಲ್ಲಿ ನೇಚರ್ ಲವರ್ಸ್ಗಳು ಯಾರ್ಯಾರು ಇರ್ತಾರೆ ಅವರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಈ ಪ್ಲೇಸು. ತುಂಬ ಗ್ರೀನರಿ ತುಂಬಿರೋ ಪ್ಲೇಸ್ ಇದು, ತುಂಬಾ ಚೆನ್ನಾಗಿದೆ. ಫುಲ್ಲು ಟಾಪ್. ಅದು ಬಿಸಿಲು ಟೈಮಲ್ಲಿ ಹೋದರೆ ಅಷ್ಟಿಷ್ಟ ಆಗೋಲ್ಲ. ಇದು ಸಂಜೆ ಈವ್ನಿಂಗಲ್ಲಿ ಹೋಗಬೇಕು, ಇಲ್ಲ ಈ ಥರ ವೆದರು ಕ್ಲೌಡಿ ವೆದರಲ್ಲಿ ಹೋಗಬೇಕು. ತುಂಬ ಚೆನ್ನಾಗಿರುತ್ತೆ, ಇಷ್ಟ ಆಗುತ್ತೆ ಕೂಡ ಎಲ್ಲರಿಗೂ. ನೋಡಿ ಹೇಗಿದೆ ವಿಡಿಯೋ. ನಾನು ಗಾಡೀಲಿ ಹೋಗ್ತಿರೋದಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಎಷ್ಟು ಚೆಂದ ಇದೆ ನೋಡಿ. ಮೋಡ ಕೂಡ ನಮಗೆ ಸಪೋರ್ಟ್ ಮಾಡ್ತು, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನಾವು ಹೋದಾಗ ತುಂಬ ಚೆನ್ನಾಗಿತ್ತು ವೆದರು. ಮೈ ಫೇವ್ರೆಟ್ ವೆದರ್ ಇದು. ಈ ಥರ ಇದೆ, ನನಗೆ ತುಂಬ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ರೋಡ್ ಕೂಡ ತುಂಬ ಕ್ಲೀನಾಗಿದೆ. ವೆಹಿಕಲ್ಸು ಅಷ್ಟೊಂದು ಇರಲ್ಲ ಇಲ್ಲಿ, ಚೆನ್ನಾಗಿ ಹೋಗ್ಬೋದು. ದೇವಸ್ಥಾನದ ಹತ್ರ ರೀಚ್ ಆದ್ವಿ. ಗಾಡಿ ಪಾರ್ಕ್ ಮಾಡ್ತಿದ್ದಾರೆ ನನ್ನ ಹಸ್ಬೆಂಡು. ಗಾಡಿ ಪಾರ್ಕ್ ಮಾಡಿ ಅಲ್ಲಿಂದ ಟೆಂಪಲ್ ಹತ್ರ ಹೊರಟ್ವಿ. ಇದೇ ನೋಡಿ ಟೆಂಪಲು. ತುಂಬಾ ವಿಶಾಲವಾಗಿದೆ, ಸ್ಪೇಸು ತುಂಬ ಸ್ಪೇಸ್ ಇದೆ ಟೆಂಪಲಲ್ಲಿ. ಆಚೆಗಡೆ ಆಗಿರ್ಬೋದು, ಒಳಗಡೆ ಆಗಿರ್ಬೋದು, ತುಂಬ ವಿಶಾಲವಾಗಿ ಮಾಡಿದ್ದಾರೆ ದೇವಸ್ಥಾನನ. ಮತ್ತು ಇಲ್ಲೆಲ್ಲ ಮೊದಲು ಅಂಗಡಿಗಳು ಇಡ್ತಿದ್ರು, ಅಂದರೆ ಫುಡ್ ರಿಲೇಟೆಡು. ಈ ಚುರುಮುರಿ, ಕಬ್ಬಿನ ಜ್ಯೂಸು, ಹೂವು ಮತ್ತು ಹೂವಿನ ಬುಟ್ಟಿಗಳು ಎಲ್ಲ ಇಡ್ತಿದ್ರು. ಬಟ್ ಇವಾಗ ಎಂತಕ್ಕೆ ಗೊತ್ತಿಲ್ಲ, ಇರಲಿಲ್ಲ. ಅಲ್ಲೇ ಒಬ್ರ ಹತ್ರ ಹೂವು ತೊಗೊಂಡ್ವಿ, ಒಬ್ಬರು ಇದ್ದರು. ತಗೊಂಡು ಎಂಟ್ರಿ ಆದ್ವಿ ದೇವಸ್ಥಾನದ ಒಳಗಡೆ. ಮತ್ತು ಅಲ್ಲಿ ನೋಡಿ ಚೀಟಿ ತೊಗೋಬೇಕು. ಚೀಟಿ ತೊಗೊಂಡು ಒಳಗಡೆ ಹೋಗಬೇಕು. ನೋಡಿ ಎಷ್ಟು ವಿಶಾಲವಾಗಿದೆ ದೇವಸ್ಥಾನ. ಮತ್ತು ಯಾವಾಗಲೂ ಪ್ರಶಾಂತವಾಗಿರುತ್ತೆ, ಅಷ್ಟು ಕ್ರೌಡ್ ಇರೋಲ್ಲ. ಸ್ಯಾಟರ್ಡೇಯಲ್ಲಿ ಇರುತ್ತೆ ಅನಿಸುತ್ತೆ, ಗೊತ್ತಿಲ್ಲ. ನಾನು ಯಾವಾಗಲೂ ಬಿಡುವಿನ ಟೈಮಲ್ಲೇ ಹೋಗೋದು, ಅದಕ್ಕೆ ಅಷ್ಟು ಕ್ರೌಡ್ ಇರೋಲ್ಲ ನಾನು ಹೋದಾಗೆಲ್ಲ. ಈ ಥರ ಇದೆ, ದರ್ಶನ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ವೀಡಿಯೋ ಮಾಡಬೇಕಾಗಿರೋದ್ರಿಂದ ಈ ಟೈಮ್ ನನಗೆ ಬೆಸ್ಟ್ ಅನ್ನಿಸ್ತು. ಯಾಕಂದರೆ ವೀಡಿಯೋ ಮಾಡೋಕ್ಕಾಗಲ್ಲ, ತುಂಬ ಜನ ಇದ್ದರೆ. ಇವಾಗ ಯಾರೂ ಇರಲಿಲ್ಲ, ನೀಟಾಗಿ ವೀಡಿಯೋ ಮಾಡಿಕೊಂಡೆ. ಇದು ಹೆಣ್ಣು ದೇವರು, ಅಲ್ಲೇ ಟೆಂಪಲ್ ಒಳಗಡೆನೇ ಇರೋದು. ಮತ್ತು ಇಲ್ಲಿ ಬಂದ್ವಿ ನೋಡಿ ಗರ್ಭಗುಡಿ ಹತ್ರ. ಇಲ್ಲೂ ಎಂಟ್ರೆನ್ಸಲ್ಲಿ ಆಂಜನೇಯ ಸ್ವಾಮಿ ದೇವರಿದೆ. ಅದಾದಮೇಲೆ ಒಳಗಡೆ ಹೋದ್ವಿ. ಒಳಗಡೆ ನೋಡಿ ಎಷ್ಟು ಪ್ರಶಾಂತವಾಗಿದೆ, ಯಾರೂ ಇರಲಿಲ್ಲ, ನಾವೇ ಹೋಗಿದ್ದು. ಪೂಜಾರಿ ಒಳಗಡೆ ಏನೋ ಮಾಡ್ತಿದ್ರು, ನಾವು ಹೋದ್ಮೇಲೆ ಆರತಿ ಮಾಡಿದ್ರು. ಪೂಜೆ ಮುಗಿಸ್ಕೊಂಡು ಆಚೆ ಬಂದ್ವಿ. ತುಳಸಿ ನೋಡಿ ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅಲ್ವಾ. ಆ ತುಳಸಿ ಕಟ್ಟೆ ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ಇಲ್ಲಿ ಒಳಗಡೆ ಬಂದ್ವಿ. ನಾವು ಲಾಸ್ಟ್ ಟೈಮ್ ಬಂದಿದ್ದಾಗ ಇಷ್ಟೊಂದೆಲ್ಲ ಸ್ಪೇಸ್ಫುಲ್ಲಾಗಿ ಇರಲಿಲ್ಲ. ಇವಾಗ ಇದನ್ನೆಲ್ಲ ಕಟ್ಟಿದ್ದಾರೆ ಅನಿಸುತ್ತೆ. ಒಂದು ರೌಂಡ್ ಹಾಕೋಣ ಅಂತೇಳಿ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಮಾಡ್ತಿದ್ವಿ. ಇದು ನೋಡಿ ಸಭಾಂಗಣ ಇದೆ ಇಲ್ಲಿ, ಮಂಟಪ ಥರ. ಅದಾದಮೇಲೆ ಅಲ್ಲೇ ಇವಾಗ ರೀಸೆಂಟಾಗಿ ಪಾರ್ಕ್ ಮಾಡಿದ್ದಾರೆ. ಪಾರ್ಕ್ ನೋಡೋಣ ಅಂತ ಹೋದ್ವಿ. ನಾವು ಲಾಸ್ಟ್ ಟೈಮ್ ಬಂದಾಗಲೂ ಇತ್ತು. ಅಲ್ಲಿಗೆ ಹೋದರೆ ಚೆಂದ ಇರುತ್ತೆ ಅಂತ ಹೋದ್ವಿ. ಈ ವೆದರಲ್ಲಿ ಅಲ್ಲಿರೋದಕ್ಕೂ ಇಷ್ಟ ಆಗುತ್ತೆ ಎಲ್ರಿಗೂ. ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಅಲ್ಲಿ ಆಟ ಆಡೋದಕ್ಕೆಲ್ಲ ಜೋಗಾಲಿಗಳಿದೆ. ಮತ್ತು ಇಲ್ಲಿ ನೋಡಿ ತುಂಬ ಲವರ್ಸ್ಗಳಿದ್ದರು. ನಾನು ವೀಡಿಯೋ ಮಾಡ್ತಿರೋದು ನೋಡಿಬಿಟ್ಟು ಮುಖ ಮುಚ್ಕೋತಿದ್ರು, ಯಾರೋ ವೀಡಿಯೋ ಮಾಡ್ಕೋತಿದ್ದಾರೆ ಅಂತ ಹೇಳ್ತಿದ್ರು. ಇಲ್ಲಿ ಹೀಗೆ ಹೋಗ್ತಾ ಇದ್ದರೆ ರೋಡ್ ಸಿಗುತ್ತೆ, ಅಂದರೆ ಈ ಥರ ಕಾಲ್ದಾರಿ ಇದೆ. ಇಲ್ಲಿಂದ ಮೇಲ್ಗಡೆ ಒಂದು ಟಾಪ್ ಪ್ಲೇಸ್ ಇದೆ, ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ವ್ಯೂ. ಅಲ್ಲಿ ಮೇಲ್ಗಡೆ ಹೋದರೆ
ನೋಡಿ ಎಷ್ಟು ಡಿಫ್ರೆಂಟ್ ಚಿಟ್ಟೆಗಳಿದೆ ಅಂತ ಅದೊಂದು ಚಾರ್ಟ್ ಥರ ಮಾಡಿ ಹಾಕಿದ್ರು. ನೋಡಿ ಮಕ್ಳಿಗೆಲ್ಲ ಕರ್ಕೊಬಂದರೆ ಆಟ ಆಡೋಕ್ಕೆ ಅಂತ ಇಷ್ಟೊಂದು ಜುಗಲೆಗಳೈತೆ. ಆಮೇಲೆ ಇದು ನೋಡಿ ಮಂಟಪ ಥರ ಮಾಡವ್ರೆ. ಇಲ್ಲಿ ಕೂತ್ಕೊಂಡು ವ್ಯೂ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ವ್ಯೂ ನೋಡೋಕ್ಕೆ ಅಲ್ಲಿ ನಾವು ಯಾವಾಗಲೂ ಹೋದಾಗೆಲ್ಲ ಅಲ್ಲಿ ಕೂರ್ತೀವಿ. ನೋಡಿ ನಾನು ಹೇಳಿದ್ನಲ್ಲ ಟಾಪ್ ಅಂತ, ಅಲ್ಲಿ ಕಂಬ ಕಾಣಿಸ್ತಿದೆಯಲ್ಲ, ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಟಾಪಲ್ಲಿ ಹೋದರೆ ತುಂಬ ಚೆಂದ ಗಾಳಿ ಬೀಸುತ್ತೆ. ನನ್ನ ಹಸ್ಬೆಂಡ್ ಇಲ್ಲೇ ಕೂತಿದ್ದಾರೆ. ಇಲ್ಲಿಂದನೂ ವ್ಯೂ ನೋಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದನೂ ಕೂಡ. ಅಂದರೆ ಟಾಪ್ಗೆ ಹೋದರೆ ತುಂಬಾ ಗಾಳಿ, ಎಷ್ಟು ಗಾಳಿ ಅಂದರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅಷ್ಟು ಗಾಳಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಅಲ್ಲಿಂದ ಟಾಪಿಂದ ನೋಡೋದಕ್ಕೆ ಇಡೀ ಶ್ರೀರಂಗಪಟ್ಟಣನೇ ಕಾಣಿಸುತ್ತೆ ಅಲ್ಲಿಂದ. ನೋಡಿ ಇಲ್ಲಿಂದ ಹೋಗಬೇಕು, ಇಲ್ಲಿಂದ ಹೋಗಿ ಮೇಲ್ಗಡೆ ಹೋಗ್ಬೋದು. ಕಾಲ್ದಾರಿ ಇದೆ ನಡ್ಕೊಂಡು ಹೋಗೋಕ್ಕೆ. ಮತ್ತು ಪಾರ್ಕಿಂದ ಆಚೆ ಬಂದ್ವಿ. ಆಚೆ ಬಂದು ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕೋಣ ಅಂತ ಪ್ರದಕ್ಷಿಣೆ ಹಾಕ್ತಾಯಿದ್ದೀವಿ. ಇದು ಆಚೆಗಡೆ, ದೇವಸ್ಥಾನದಿಂದ ಆಚೆಗಡೆ ಇರೋ ಜಾಗ. ಮತ್ತು ನಾನು ಸ್ಟೆಪ್ಸ್ ಅಂತ ಹೇಳಿದ್ನಲ್ಲ, ಅದನ್ನು ತೋರಿಸೋಣ ಅಂತ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಿ ಮತ್ತೆ ಹತ್ಕೊಂಡು ಬರ್ತಾಯಿದ್ದೀವಿ, ನಿಮಗೆ ತೋರಿಸ್ಬೇಕು ಅಂತ. ಆ ಸ್ಟೆಪ್ಪಲ್ಲಿ ಬರೋರಿಗೂ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಅಲ್ಲಿ ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ಈ ವೆದರಲ್ಲಿ ನಡ್ಕೊಂಡು ಬರೋಕ್ಕೂ ಇಷ್ಟ ಆಗುತ್ತೆ. ಅದಾದಮೇಲೆ ಹೊರಟ್ವಿ ಮತ್ತೆ ಗಾಡಿನಲ್ಲಿ ರಿಟರ್ನ್ ಆದ್ವಿ. ರಿಟರ್ನ್ ಆಗ್ಬೇಕಾದ್ರೆ ಅಲ್ಲೊಂದು ವ್ಯೂ ಪಾಯಿಂಟ್ ಸಿಗುತ್ತೆ. ಗಾಡಿ ನಿಲ್ಲಿಸ್ಬಿಟ್ಟು ಆ ವ್ಯೂ ಪಾಯಿಂಟ್ ನೋಡೋಣ ಅಂತ ನಿಂತ್ಕೊಂಡ್ವಿ. ಇಲ್ಲಿಂದನೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲೂ ಅಷ್ಟೇ ಗಾಳಿ ನೋಡಿ ನಿಮಗೆ ಕಾಣಿಸ್ತಿದೆ ಎಷ್ಟು ಗಾಳಿ ಬೀಸ್ತಿದೆ ಅಂತ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿಂದ ಆ ನದಿ ಎಲ್ಲ ಕಾಣಿಸುತ್ತೆ, ಅಲ್ಲಿ ನದಿ ಕಾಣಿಸ್ತಿದೆ ನೋಡಿ. ಅದು ವೆದರ್ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಿಂದನೂ ಕೂಡ. ಆ ವ್ಯೂ ಪಾಯಿಂಟ್ ನೋಡಿಕೊಂಡು ನನ್ನ ಹಸ್ಬೆಂಡಲ್ಲಿ ನಿಂತಿದ್ದಾರೆ ನೋಡಿ. ಮತ್ತೆ ಹೊರಟ್ವಿ ಅಲ್ಲಿಂದ. ನಾನು ಮೊದಲೇ ಹೇಳ್ದಂಗೆ ನೇಚರ್ ತುಂಬ ಇಷ್ಟಪಡೋರು, ಒಂದು ಈ ಕೆಲಸದೊಂದು ಜಂಜಾಟದಲ್ಲಿ ಒಂದು ಕೂಲ್ ಮೈಂಡ್ಸೆಟ್ ಬೇಕು ಅನ್ನೋರು ಈ ಪ್ಲೇಸ್ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬ ಇಷ್ಟ ಆಗುತ್ತೆ. ಅಂದರೆ ಪೀಸ್ಫುಲ್ಲಾಗಿರುತ್ತೆ, ಯಾವುದೇ ಡಿಸ್ಟರ್ಬೆನ್ಸ್ ಇರೋಲ್ಲ, ಆರಾಮ್ಸೆ ಎಂಜಾಯ್ ಮಾಡಿಕೊಂಡು ನೇಚರ್ನ ಮಾತಾಡ್ಕೊಂಡು ಬರ್ಬೋದು. ಹೋಗೋಕೆ ಇಷ್ಟ ಇರೋರು ಹೋಗಿ, ತುಂಬ ಇಷ್ಟ ಆಗುತ್ತೆ. ರಿಟರ್ನ್ ಆದ್ವಿ. ಮತ್ತು ಅಲ್ಲೇ ಬರ್ತಾ ಕಾಲುವೆ ಸಿಗುತ್ತೆ. ಈ ಕಾಲುವೆಲಿ ಲಾಸ್ಟ್ ಟೈಮ್ ಬಂದಾಗ ಆಟ ಆಡಿದ್ವಿ. ನೀರಲ್ಲೆಲ್ಲ ಕುತ್ಕೊಂಡು ಆಟ ಆಡ್ಕೊಂಡು ವೀಡಿಯೋ ಎಲ್ಲ ಮಾಡ್ಕೊಂಡು ಬಂದಿದ್ವಿ. ನನ್ನ ಫ್ರೆಂಡ್ಸ್ಗಳು ಹೋಗಿದ್ದಿದ್ದು, ಕಾಲೇಜ್ ಫ್ರೆಂಡ್ಸು. ಆವಾಗ ಚೆನ್ನಾಗಿತ್ತು. ಮತ್ತು ಮೇಯ್ನ್ ರೋಡ್ ಬಂದ್ವಿ ನೋಡಿ, ಮೇಯ್ನ್ ರೋಡಿಗೆ ಬಂದ್ವಿ. ಇದಾದಮೇಲೆ ನಾವು ನನ್ನ ಹಸ್ಬೆಂಡ್ಗೆ ಬರ್ಡೇಗೆ ಅಂತ ಬಟ್ಟೆ ತೊಗೋಬೇಕಿತ್ತು ಅಂತ ಮೈಸೂರಿಗೆ ಹೋದ್ವಿ. ಆಲ್ರೆಡಿ ಮಧ್ಯಾಹ್ನ ಟೈಮ್ ಆಗಿತ್ತು, ಊಟ ಮಾಡೋಣ ಅಂತ A to B ಹೋಟೆಲಿಗೆ ಹೋದ್ವಿ. ಇದೇನಪ್ಪ ಅಂತ ಅಂದರೆ, ನಾವು ಲಾಸ್ಟ್ ಟೈಮ್ ಮದುವೆ ಆದ ಹೊಸ್ತ್ರಲ್ಲಿ ಇಲ್ಲಿಯೇ ಊಟಕ್ಕೆ ಬಂದಿದ್ವಿ. ಟೇಸ್ಟ್ ತುಂಬ ಇಷ್ಟ ಆಗಿತ್ತು ನಮಗಿಲ್ಲಿ. ಅದಕ್ಕೆ ಅದೇ ಟೇಸ್ಟ್ ನೋಡಿಕೊಂಡು ಮತ್ತೆ ಬಂದ್ವಿ. ತುಂಬ ಹೈಜಿನಿಕ್ಕಾಗಿ ಇಟ್ಕೊಂಡಿದ್ದಾರೆ ಇವರು ಹೋಟೆಲ್ನ, ಅದು ನನಗಿಷ್ಟ ಆಯಿತು. ಮತ್ತು ಸೆಲ್ಫ್ ಸರ್ವಿಸು ಇದೆ. ತುಂಬ ಕ್ಲೀನಾಗಿದೆ ಅಲ್ಲದೆ ಹೋಟೆಲು. ಮತ್ತು ಮೆನು ನೋಡ್ತಿದ್ದಾರೆ ನನ್ನ ಹಸ್ಬೆಂಡು. ನಾವು ಏನೇನು ಆರ್ಡ್ರ್ ಮಾಡಿದ್ವಿ ಅಂತಂದರೆ, ಮಸಾಲ ರೊಟ್ಟಿ ತೊಗೊಂಡ್ವಿ, ತಂದೂರಿ ರೊಟ್ಟಿ ತೊಗೊಂಡ್ವಿ, ಮತ್ತು ಇದು ಬಟರ್ ರೊಟ್ಟಿ ತೊಗೊಂಡ್ವಿ. ಅದಕ್ಕೆ ಅಂತ ನಾವು ಪನ್ನೀರ್ ದಾಲ್ ತೊಗೊಂಡ್ವಿ, ಪನ್ನೀರ್ ಗ್ರೇವಿ ತೊಗೊಂಡ್ವಿ. ಮತ್ತು ರೈಸ್ ಐಟಮ್ ಏನಾದರೂ ಬೇಕಲ್ಲ ಅಂತ ಜೀರಾ ರೈಸ್ ಮತ್ತು ಬೇಳೆ ದಾಲ್ ತೊಗೊಂಡ್ವಿ. ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಬಿಸಿನಲ್ಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇದು. ಊಟ ಮುಗಿಸ್ಕೊಂಡು ಬಟ್ಟೆ ತೊಗೊಳ್ಳೋಣ ಅಂತ ಮಾಲಿಗೆ ಬಂದ್ವಿ. ಬಟ್ಟೆ ಶಾಪಿಂಗ್ ಕೂಡ ಮುಗೀತು. ಇಲ್ಲಿ ಬಟ್ಟೆ ತೊಗೊಂಡ್ವಿ ನಾವು. ಈ ಬಟ್ಟೆನ ನನ್ನ ಹಸ್ಬೆಂಡು ಸೆಲೆಕ್ಟ್ ಮಾಡಿದ್ರು. ಇದನ್ನು ತಗೊಂಡು ಅಲ್ಲಿಂದ ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣ್ತಾ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.